ಹೋಮ್ ಕಮಿಂಗ್ ಲಕ್ಷ್ಮಿ ರಂಗೋಲಿ ಫುಲ್ ಕೆಲಸ ಮಾಡ್ಬಿಟ್ಟು ನಾವು ಈ ಸತಿ ಇಲ್ಲಿ ಕೇಕ್ ಕಟ್ ಮಾಡ್ಸೋಣ ಅಂತಿದ್ವಿ. ಇನ್ ದ ಮಿಡ್ ಆಫ್ ದ ರೋಡ್, ಇನ್ ದ ಮಿಡ್ ಆಫ್ ದಿಸ್ ಹೋಮ್. ನಮ್ಮನೆ ಹೆಚ್ಚುಕ ಹೆಚ್ಚುಕ ಆಕ್ಟಿಂಗ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿದೆಯಲ್ಲ. 7,200 ರೂಪಾಯಿ ಇಬ್ರು ಖಲಾಸ್ ಮಾಡಿ ಬಂದಿರೋದು. 7 ಐಟಮ್ 2 ಐಟಮ್ ವೇಸ್ಟ್ ಆಗೋದಣ್ಣ ಅಷ್ಟೊಂದು. ನಾಳೆ ಖಲಾಸ್ ತಗೊಂಡು ಇವ್ರು ನಾಳೆ ಸುಟಿ ನಮ್ಗ ಇಮೋಷನಲ್ ಡ್ಯಾಮೇಜ್. ಆಂಟಿ ಏನೋ 150 ರೂಪಾಯಿ ಕೊಟ್ಬಿಟ್ಟು ಹೂವ ತಗೊಂಡ್ವಿ. ನೋಡಿದ್ರೆ ನಾವು ಅವಳಿಗೆ ಟೋಪಿ ಹಾಕೊಂಡಿದ್ದೆ ಅನ್ಕೊಂಡು ಆ ಹೂವು ನೋಡಿ ನಾನು ಟೋಪಿ ಹಾಕೊಂಡಿದ್ದೆ ಅಂತ ನಮಗೆ ಅನಿಸ್ತಾ ಇದೆ. ಇದು 2,000 ರೂಪಾಯಿ. 2,000 ರೂಪಾಯಿ ಅದಕ್ಕ ಇಷ್ಟಕ್ಕ? ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಏನೇನು ಆಗ್ತಿದೆ ಅಂತ ನಾವು ಚಿಕ್ಕದಾಗಿ ಇಂಟ್ರೋಲ್ಲಿ ನೋಡಿರ್ತೀರಾ. ಬಟ್ ದೆನ್ ಕ್ವಿಕ್ಕಾಗಿ ಹೇಳೋಣ ಅಂದರೆ ಇದು ಪ್ರಿಪ್ರೇಷನ್ ವ್ಲಾಗ್ ಗೈಸ್. ಒಂದು ಕಾಟನ್ ವೇಲ್, ಇದು ಭಾಗ್ಯಕರ್ದು. ಕಾಟನ್ ವೇಲ್ ಹಸಿ ಮಾಡಿ ಹಾಂ, ಒಂದು ಬುಟ್ಟೆ ಹಾಕಿ ಈ ಥರ ಮಾಡಿಡಬೇಕು. ಬನ್ನಿ, ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ನಡೀತಾ ಇದೆ. ಇದನ್ನೆಲ್ಲ ತೊಗೊಂಬಂದಿದ್ದಾರೆ. ಸೊ ಇವಾಗ ಭಾಗ್ಯಕ್ಕರ ಮನೇಲಿ ಏನೇನು ನಡೀತಿದೆ ನೋಡ್ಕೊಂಬರೋಣ. ಕಮ್ ಲೆಟ್ಸ್ ಗೋ. ಇದನ್ನು ಕೊಡ್ಬೇಕಂಗೆ ಅದನ್ನೆಲ್ಲ ಹೇಳಬೇಕು. ಆ್ಯಂಡ್ ಇವತ್ತು ನಮ್ಮ ಮನೆಯ ಭುವನೇಶ್ವರಿ ಅಕ್ಕ ಅವರ ಬರ್ತ್ಡೇ ಇದೆ ಗೈಸ್. ಸೊ ಅದು ಕೂಡ ಸೆಲೆಬ್ರೇಷನ್ ಆಗ್ತಾ ಇದೆ. ಲೆಟ್ಸ್ ಗೋ. ಈ ಕಳ್ಳನ ಮಕ್ಕಳು ಇದಾರಲ್ಲ ಇವರಿಬ್ರು, ಇವರಿಬ್ರು, ಇವಳು ಇವನು ಆಯ್ತಾ? ಇದು 2,000 ರೂಪಾಯಿ. 2,000 ರೂಪಾಯಿ ಅದಕ್ಕ ಇಷ್ಟಕ್ಕ? ಮೈ ಗಾಡ್ ಗೈಸ್, 2,000. ಇದಕ್ಕೆ ಕಾಟನ್ ರೂಪಾಯಿ. ಸೊ ಅಕ್ಕ ಅವರೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಸೊ ಎಲ್ಲ ಇವಾಗ ಸ್ಟಾರ್ಟ್ ಆಗ್ತಿದೆ ಗೈಸ್. ಲಿಟ್ರಲಿ ಇವಾಗ 9:30 ಆ್ಯಂಡ್ ಇನ್ನೂ ಟೈಮ್ ಇದೆ. ಇವರ ಬೆಳಗ್ಗೆ 5 ಗಂಟೆ ಅಷ್ಟೊತ್ತರಲ್ಲಿ ಇವರೆಲ್ಲರಿಗೂ ಮಹಾಮಂಗಳಾರತಿ ಆಗುತ್ತೆ. ಸೊ ಅಲ್ಲಿವರೆಗೂ ನಮ್ಮ ಪ್ರಿಪ್ರೇಷನ್ ಬ್ಲಾಗ್ ನಡೀತಾ ಇರುತ್ತೆ. ಲೆಟ್ಸ್ ಗೋ ಗೈಸ್. ಇವಾಗ ಮತ್ತೆ ಮೇಲೆ ಹೋಗಿ ಮತ್ತೆ ಏನು ಕೆಲಸ ಇದೆ ನೋಡೋಣ. ಸಂತೆ ಮಾಡಿಕೊಂಡು ಬಂದ ದಾಸರಳ್ಳಿಯಲ್ಲಿ ಫುಲ್ ರೇಟು. ಆಂಟಿ ಏನೋ 150 ರೂಪಾಯಿ ಕೊಟ್ಬಿಟ್ಟು ಹೂವ ತಗೊಂಡ್ವಿ. ನೋಡಿದ್ರೆ ನಾವು ಅವಳಿಗೆ ಟೋಪಿ ಹಾಕೊಂಡಿದ್ದೆ ಅನ್ಕೊಂಡು ಆ ಹೂವು ನೋಡಿ ನಾನು ಟೋಪಿ ಹಾಕೊಂಡಿದ್ದೆ ಅಂತ ನಮಗೆ ಅನಿಸ್ತಾ ಇದೆ. ಆಕ್ಚುಲಿ ಈಗ ಆಯ್ತಾ, ಅಲ್ಲಿ ಬರ್ಬೋದಾಗಿತ್ತಾ? ನೋಡಕ್ ಒಂದ್ ಸ್ವಲ್ಪ ಫ್ರೆಶ್ ಆಗಿ ಕಾಣಿಸ್ತು. ಅವಳಿಗೆ ನಾವು ಟೋಪಿ ಹಾಕಿದ್ದೆ ಅನ್ಕೊಂಡು ಅವ್ಳು ನಮಗೆ ಟೋಪಿ ಮೇಲೆ ಹಾಕೊಳ್ಳೋದ್ರವರೆಗೂ ಅಷ್ಟೇ ಬಿಟ್ಟು ಎಲ್ಲಿ ನೋಡಿ ಹೆಂಗೆ ಇಲ್ಲಿ ಎಷ್ಟದ ನೋಡಿ ಅಂದ್ರು, ಅದಕ್ಕೆ ನಾವು ಒಂದ್ ಕಟ್ತದೆ ಎಷ್ಟೋ 100 ಏನೋ ಎಲ್ಲ ನೋಡಿ ಕಿಕ್ಕು ಅಲ್ಲಿ ಗ್ರೇಪ್ಸ್ ಕೆಳಗ್ ಬಿದ್ದಾವ. ನಾವು ಅಷ್ಟೇ ತಂದಿ, ಬಾಳ್ ತಂದಿರಿ ಹೂವ. ಸಾಕಷ್ಟೇ, ಅದು ಹುಳಿ ಬಾಯಿ ಅದು ಸೀಸನ್ ನೋಡಿ ಹಾಕಲ್ಲ. ಸಾರಿ ಹಾಕೋ ಮಲ್ಲಿ ಹೂವು ಸ್ಯಾಟಿಸ್ಫೈ ಆಗೋದು. ಹೊಟ್ಟೆ ನನಗ ಹೌದು, ಚಲೋ ಬಂದಿಲ್ಲ, ವೇಸ್ಟ್ ಇದು. ಬೆಳಗ್ಗೆ ಫ್ರೆಶ್ ಇರ್ತಾವ. ಮಳಿ ಬಂದು ನೀರ್ಗಿಸ್ ಬಿಡ್ತಾವ. ಬಾಳ್ ನೀರ್ ಬಿಡ್ದಂಗ ಆಗೈತೆ. ಮಳಿ ಬಂದೇ ಆಗೈತೆ ನಮಗೆ. ಮುಂಜಾನೆ ಹೋಗೋದಾಗಲ್ಲ, 4ಕ್ಕೆ ಪೂಜೆ ಮಾಡ್ತಾರ. ಹೌದು, 5ಕ್ಕೆ ಮಂಗಳಾರತಿನೇ ಬರತ್ತನ 6ಕ್ಕೆ ಇವ್ರು ನಮ್ಮ ನಾಯಿ ಹೊಡ್ಕೊತ್ ಬಿಡ್ತಾರ. ಇಲ್ಲಿ ಕಮಲಮ್ಮ ಇದಾರೆ. ಕಮಲಮ್ಮ ಬೆಳಿಗ್ಗೆ 2 ಗಂಟೆಗೆ ಎದ್ದೋಗ್ಬೇಕಾಗತ್ತೆ. ಅಂದ್ರೆ ಹೋಗ್ಬೇಕು, ಮಾರ್ನಿಂಗ್ ಫ್ರೆಶ್ ಹೋಗ್ಬೇಕಂದ್ರೆ ಅವಾಗ ಹೋಗ್ಬೇಕು. ಬೆಳಿಗ್ಗೆ 2 ಇಲ್ಲಿ ಬೇರೆ ಐತೆ ಗೈಸ್, ಅಲ್ಲಿ ಬೇರೆ ಐತೆ. ಲಿಟ್ರ್ ಅತ್ರ 100 ಇದೆ ಅಲ್ಲಕ್ಕ? ಅಷ್ಟೊಂದು ಐತ. 50 150 ಐತೆ ಒಂದ್ರಲ್ಲಿ. ವೇಸ್ಟ್ ಆಗೋದಣ್ಣ ಅಷ್ಟೊಂದು. ನಾಳೆ ಖಲಾಸ್ ತಗೊಂಡು ಹೋಗ್ವಿ. ಇವ್ರು ನಾಳೆ ಸುಟಿ ನಮ್ಗ. ಎಲ್ಲಿ ಅಡಿಕೆ ಕುಡಿಯಲ್ಲ. ಇಲ್ಲ, we bought a new fish. 4 ಹೀಗೆ ಮಾಡ್ದ, ಅಣ್ಣ ಬಂದಂಗ ಮಾಡ್ದ.
ಡ್ಯಾಡಿ ಅಣ್ಣ ಅಣ್ಣ ಬಂದ ಮಾಡೋಣ ಅಂದ್ರೆ ಡ್ಯಾಡಿ ಗೈಸ್ ಕ್ಯೂಟ್ ಇದೆ ಕ್ಯೂಟ್ ಲೈಕ್ ಮೀ. ಪ್ಲೀಸ್ ಕೀಪ್ ಇಟ್. 7,200 ರೂಪಾಯಿ ಇಬ್ರು ಖಲಾಸ್ ಮಾಡಿ ಬಂದಿರೋದು. 7 ಐಟಮ್ 2 ಐಟಮ್ ಏನಿಲ್ಲ, ಎಲ್ಲ ಫ್ರೆಶ್ ಐತೆ. ಸ್ವಲ್ಪ ಚಂದವ ಬಾಳಿಕೆ ದಿನ ನೋಡು. ಮಲ್ಲಿಗೆ ಹೂವು ಅಷ್ಟೇ. ಇನ್ನ ಮಮ್ಮಿ ಹತ್ರ ಮಾರಿ ಹಬ್ಬ ಆಗಿಲ್ಲ ನಿಮಗ. ಇದು ಪಿಕ್ಚರ್ ಅಭಿ ಬಾಕಿ ಹೈ. ಅವ್ರ ಬರಾಟಿಗೆ ಹೋಗಿರ್ತೀನಿ ಎಲ್ಲ ಫ್ರೆಶ್ ಐತಿ. ಏನ್ ಫ್ರೆಶ್ ನೋಡಿ ಎಷ್ಟು ಎಲ್ಲ ಫ್ರೆಶ್. ಇದು ಓಕೆ, ಇದು ಓಕೆ. ಬಾಳೆಹಣ್ಣು ನೋಡು, ಬಾಳೆಹಣ್ಣಂತೂ ಹೊಲ್ದ ನಮ್ಗೆ ತಂದ್ಕೊಟ್ಟನ. ಹಸಿ ತರ್ಬೇಕಿತ್ತು ನೀವು, ಹಣ್ಣು ಆಗ್ಬಿಡ್ತಾ ಇರ್ತೀರಾ ನಾಳೆ. ಇದು ಸ್ವಲ್ಪ ಐತ್ ಕರೆ, ಇನ್ನೊಂದ್ ಸ್ವಲ್ಪ. ನೆಕ್ಸ್ಟ್ ಟೈಮ್ ಇಂದ ರೋಸ್ ಇಸ್ ಆಲ್ ಗುಡ್. ಭಾಗ್ಯಶ್ರೀ ಅಂಡ್ ಲಕ್ಷ್ಮಿ ವಿಲ್ ಗೋ ಫಾರ್ ಸಮಥಿಂಗ್. ಈ ಸತಿ ಇವ್ರು ಹೋಗಿದಾರೆ ಗೈಸ್, ನೆಕ್ಸ್ಟ್ ಸತಿ ನಾವು ಹೋಗ್ತಾ ಇರ್ತೀವಿ. ನೀವು 10 ಸಾವಿರ ನಾವ್ ಹೋದ್ಸತಿ ಹೋಗಿದ್ದೋ ಚಲೋ ತಂದಿದ್ದು. ಹೋದ್ಸತಿ ನಾನೇ ಹೋಗಿದ್ದೆ, ಚಲೋನೇ ತಂದಿದ್ದು. ದೀಪಾವಳಿ ಫೋನ್ ಮಾಡ್ತೀನಿ ನೋಡು. ನೀವು ಮಾಡಿದ್ರ ಬೇಜಾರಲ್ಲಿ ಕುತ್ತ ಅಕ್ಕ. ದಿಸ್ ಗರ್ಲ್ ಸ್ಟುಪಿಡ್ ಗರ್ಲ್ ನಾಟ್ ಪ್ರಾಟ್ ನಾಟ್ ಸ್ಟುಪಿಡ್. ಏನ್ ಅಲ್ಲಿ ಲಿಟರಲಿ ಒಂದು ಕಾಲಿಡಕ್ ಜಾಗ ಇಲ್ಲ, ಅಷ್ಟು ರಶ್ ಅಂದ್ರೆ ರಶ್, ಗಾಡಿ ಅಂದ್ರೆ ಗಾಡಿ, ಟ್ರಾಫಿಕ್ ಅಂದ್ರೆ ಟ್ರಾಫಿಕ್. ಅದಂದ್ರೆ ಅದೇ ಅದೇ ಅಲ್ಲ ಮತ್ತೇನು ಅದೇ ಅದಂದ್ರೆ ಅದೇ ಅಂತ. ಅದೇ 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 ಅಷ್ಟೇ. ನಡಿ ತಗೊಂಡ್ ಹೋಗೋಣ, ಹೆಚ್ಕೊಳಕ್ಕೆ ರೆಡಿ. ಏ ಶಟ್ ಇದು ಇದೇನು ಇದು ಸೇಮಾ? ದಿಸ್ ಇಸ್ ಆರ್ಸ್ 2 ಮಾರ್. ಅಯ್ಯೋ ಪಾಪ. ಓಪನ್ ಅಂತ ಹಿಂಗ ಅದನ್ನ ಕೈದಿನ ಇಲ್ಲ, ಕವರ್ನೇ ಕೊಟ್ಟಿರೋದೇ ಹಂಗ್ ಕೊಟ್ಟಾರ. ಶಾನೆ ಇದಾರೆ, ಶಾನೆ ಮಕ್ಕರಾಗಿ ಬಂದಿದ್ದೀವಿ. ಶಾನೆ ಇದ್ದಾರೆ ಗೈಸರು, ಶಾನೆ. ಅಕ್ಕ ನೀನ್ ನೋಡಿ ಅಳಿ ಶೆಟ್ಗೆ ಯಾವ ತಗೋತಿತ್ತು ಶೆಟ್ಗೆ ಏನ್ ಹೇಳಿ ನೋಡ್ರಿಪ್ಪ, ನನಗ್ ಗೊತ್ತಿಲ್ಲ. ಇಡೋರ್ ನೀವು, ಪೂಜೆ ಮಾಡೋರ್ ನೀವು. ಪಾಪ ಎಲ್ಲ ತಗೊಂಡ್ಬಂದಾರ ಗೈಸ್. ನಮಗೆ ಗೈಸ್ ಲೆಟ್ಸ್ ಗೋ ಫಾರ್ ಭುವನೇಶ್ವರಿ ಅಕ್ಕ ಬರ್ತ್ಡೇ. ಕಮ್ ಲೆಟ್ಸ್ ಗೋ. ನಿದ್ದೆ ಬರ್ತೈತೆ ಬಿಟ್ಟಿಲ್ಲ ಗೈಸ್. ನೋಡಿ ಗೈಸ್, ಇವರು ಗೈಸ್ ಅಪ್ಪ ಫುಲ್ ಜೋಶ್. ಇಷ್ಟ ತನಕ ಮಲ್ಕೊಂಡ್ಬಿಟ್ಟಿದ್ರು ಆರಾಮಾಗಿ. ಡೆಡಿ ಹೀಗೆ ಬರ್ಬೇಕು. ಆಕ್ಟಿಂಗ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿದೆಯಲ್ಲ. ಲೆಟ್ಸ್ ಗೋ ಗೈಸ್, ಇವಾಗ ಅಕ್ಕ ಬರ್ತಡೇ ಮಾಡೋಣ ಬನ್ನಿ. ನಿಮ್ಮ ಧರ್ಮಪತ್ನಿ ಅವರ ಬರ್ತಡೇಗೋಸ್ಕರ ನಿಮಗೋಸ್ಕರ ಕಾದಿದ್ದೀವಿ ಅಣ್ಣ. ಸಾಧನೆ ಸಾಧನೆ ಮಾಡೋಣ. ಇವರು ಮಕ್ಕಳು ಬಿಡ್ತಾ ಇಲ್ಲ ಮಕ್ಕಳು. ಫಿಶಾ ಫಿಶ್ ಅಣ್ಣ, ನಾವು ಫಿಶ್ ಕ್ಲೀನ್ ಮಾಡ್ತಾರೆ. ಫಿಶ್ ಕಲ್ಲು ಕಲ್ಲು ತೊಳಿಬೇಕಾಗುತ್ತೆ ಅಂದ್ಬಿಟ್ಟು ಹೊಸ ಕಲ್ಲು ತಗೊಂಡು ಅವೆಲ್ಲ ಸುಮ್ ಮ್ಯಾಗ್ ಕವರಿಂಗ್. ಅದು ಕವರಿಂಗ್ ನೋಡಿ ಗೈಸ್, ಸ್ವಲ್ಪ ಮಲ್ಗ ಅಕ್ಕವರೆಲ್ಲ ಮಲ್ಕೊಂಬಿಟ್ಟು ಗೈಸ್. ಅವ್ರು ಮಾಡಲ್ಲ, ಮಲ್ಕೋರೆ ವೀರೋರೆಲ್ಲ. ಸೊ ಅವರ ಹಸ್ಬೆಂಡ್ ಬಂದು ಎಬ್ಬಿಸ್ತಾರೆ ಮಲ್ಕೋರೆ. ಹೆಚ್ಚುಕ ಹೆಚ್ಚುಕ ಕೇಕ್ ಕಟ್ ಮಾಡಿಸಲ್ಲ. ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು. ಕೇಕನ್ನು ತಗೊಳ್ಳೋಣ ಗಾಯ್ಸ್. ನಿಮಗೆ ಚಿಕ್ಕು ಕೇಕು ತರಕ್ಕೆ ಹೇಳಿತು ಡ್ಯಾಡಿ. ಚಿಕ್ಕದೇ ಅದು, ಇಟ್ಸ್ ವೆರಿ ಸ್ಮಾಲ್ ಒನ್. ಸೊ ಗೈಸ್, ಈ ಕೇಕನ್ನು ಎಲ್ಲಿ ಕಟ್ ಮಾಡೋದು ಅಂದರೆ ಅಲ್ಲಿ ನೋಡಿ ಗೈಸ್, ನಾವು ಈ ಸತಿ ಇಲ್ಲಿ ಕೇಕ್ ಕಟ್ ಮಾಡ್ಸೋಣ ಅಂತಿದ್ವಿ. ಇನ್ ದ ಮಿಡ್ ಆಫ್ ದ ರೋಡ್, ಇನ್ ದ ಮಿಡ್ ಆಫ್ ದಿಸ್ ಹೋಮ್. ನೋಡೋಣ ಅಣ್ಣ, ಏನಿದು ಏನು ಸ್ಪೆಷಲ್ ಇದು? ನೀ ಕಟ್ ಮಾಡ್ತೀಯಾ? ಆಹಾ, ವರಮಹಾಲಕ್ಷ್ಮಿ ರಜೆ ಮುಗೀತು, ಇನ್ನು 2 ದಿನ ಮತ್ತೆ ಹೋಗ್ಬೇಕು. ಟನ್ ಭುವನೇಶ್ವರಿ ಬರ್ಡ್. ಡ್ಯಾಡಿ ಚಿಕ್ಕು ಕೇಕ್ ಹೇಳಿದ್ರು. ಏ ಚಿಕ್ಕದಂದ್ರೆ ಇದೇ ನಿನಗೆ ಸಿಗೋದು. ಚಿಕ್ಕ ಚಿಕ್ಕ ಕರೆಕ್ಟ್ ಇಲ್ಲ, ಕರೆಕ್ಟ್ ಐತ್ ಕೀರ್ತಿ, ಅದನ್ನೇ ಹೇಳ್ತೀನಿ. ನಿಂದೇ ನಿಂದು ವಾದ ಮಾಡಬೇಡ. ನೋಡಿ ಏನ್ರಿ ಕೆಲಸ ಮಾಡಿದ್ರೆ ಪ್ರೌಡ್ ಆಫ್ ಹೇಳ್ಬೇಕು. ಓ ಶಿಟ್, ಪ್ರೌಡ್ ಆಫ್ ಯು ಕರೆಯವ. ಅವೆಲ್ಲ ಬೀಪ್ ಹಾಕ್ಬಿಡ್ತೀನಿ ಅಷ್ಟೇ. ಸೊ ಗೈಸ್, ಈ ಸತಿ ನಾವು ಈ ಥರ ಸ್ಕೂಟಿ ಮೇಲೆ ಮಾಡ್ತಿದ್ದೀವಿ. ಅಣ್ಣ ಅದು ಅಂತ ಹಾಕ್ಬೇಕು.
ಆಹಾ ನೋಡಿ ನೋಡಿ ಗೈಸ್, ಬರ್ಡೇ ಯಾರ್ದು ಕಟ್ ಮಾಡ್ತಿರೋರು ಯಾರೋ. ಏ ಬೇಡ ಅಣ್ಣ, ಪಾಪ ಅಣ್ಣ. ಅಣ್ಣ ಮಿಡ್ ನೈಟ್ ಇರ್ಬೋದಣ್ಣ, ಹಾಗಂತ ನಿನ್ ಬರ್ತಡೇ ಆಗಲ್ಲ ಅಣ್ಣ, ಅಕ್ಕದೇ ಅಣ್ಣ. ಏ ಚೈತು ಕೇಕ್ ಐತಿರಿ, ಏ ವೀರು ಕೇಕ್ ಐತಿಲಿ. ಚೈತು ಕೇಕ್ ಬೇಕಾ ಬೇಡ? ಹಂಗೆ ಹಿಡಿಯೋದು ಮೆಮೊರಿ. ಈ ಐಸ್ ಕ್ರೀಮ್ ತಂದಾರಲ್ಲಿ. ಈ ವಿರುಷಿ ಏನ್ ತರಲ್ರಿ? ಇಬ್ರು ಗೈಸ್ ಗಾನ್. ನಾಚ್ಬೇಡ, ಹೋಗು. ಇಲ್ಲಿ ಹೋಗಣ್ಣ, ಅಣ್ಣ ಹೋಗು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಅಷ್ಟೇ ಅನ್ಸುತ್ತ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ. ಅಲ್ಲ ಅಲ್ಲಿ ಸೈಲೆಂಟ್ ಆಗಿ ವಿಶ್ ಬಂತು ಗೈಸ್, ಕೇಳಿಸ್ಲಿಲ್ಲ ನಿಮ್ಗದು? ಅಣ್ಣ ಅವ್ರ ಕಡೆ ಸ್ಟೇಟಸ್ ನೋಡಿದಿರಲ್ಲ, ವೈಫಿ. ಹೌದು ಫುಲ್ ಕೆಲಸ ಮಾಡ್ಬಿಟ್ಟು ಎಲ್ಲರ ಕಣ್ಣುಗಳಲ್ಲೂ ಕಾಂತಿ ಕಾಣಿಸ್ತಾ ಇದೆ. ನಿದ್ದೆ ಕಾಂತಿ. ಕಣ್ಣೆ ಜಾಸ್ತಿ ಕಾಣುತ್ತೆ. ಅಯ್ಯೋ ನನ್ನ ಕಣ್ಣಲ್ಲಿ ಏನೂ ಇಲ್ಲ, ಹಂಗೆ ಸಣ್ಣವಾಗಿ ಹೋಗ್ಬಿಟ್ಟು. ಜಾಸ್ತಿ ಕಾಣುತ್ತೆ. ಅದಕ್ಕೆ ನನ್ನ ಏನು ಉಜ್ಜಂಗಿಲ್ಲ ಈಗ, ಎಲ್ಲ ನಿಮ್ದೆ. ನಾ ಮಕ್ಕೋತೀನಿ. ಸೊ ಗೈಸ್, ಇವಾಗ ನಾವು ಕೇಕ್ ಎಲ್ಲ ಕಟ್ ಮಾಡಿ ತಿನ್ಕೊಂಡಿದ್ದಾಯಿತು. ನೆಕ್ಸ್ಟ್ ಕೆಲಸ ಏನಂದರೆ ನಮ್ಮ ಕ್ಲೀನಿಂಗ್ ಸೆಷನ್. ಸೊ ಆಚೆ ಕೆಲಸ ಎಲ್ಲ ಕೀರ್ತಿದ್ದು, ಒಳಗಡೆ ಕೆಲಸ ಎಲ್ಲ ನಮ್ಮದು, ಲೈಕ್ ಕಸ ಒರೆಸೋದಾಗಲಿ ಎಲ್ಲ. ಆಚೆ ಕೀರ್ತಿದ್ದು ಮೆಟ್ಲು, ಆಮೇಲೆ ಏನಂತಾರೆ ಕಸ ಎಲ್ಲ, ಕೋಟಿಕ, ಅವ್ರ ಕೋಟಿಕ ಕೆಲಸ ಎಲ್ಲ ಕೀರ್ತಿ. ಆಮೇಲೆ ಇವಾಗ ನೀರು ಹಿಡಿಬೇಕು, ಅವಳು ಇಟ್ಕೊಳ್ತಾಳೆ, ನಾನು ಒಳಗೋಗಿ ಕಸ ಗುಡಿಸ್ಬೇಕು. ಕೇಕ್ ಎಲ್ಲ ತಿಂದಿದ್ದಾಯಿತು. ಲೆಟ್ಸ್ ಸ್ಟಾರ್ಟ್ ಅವರ್ ವರ್ಕ್ನು. ಸೊ ಇದೆಲ್ಲ ಇನ್ನೊಂದು ಅವರ್ ಆಗುತ್ತೆ. ಅಷ್ಟೊತ್ತಿಗೆ ಅಮ್ಮ ಕೆಲಸ ಅಮ್ಮ ಆ್ಯಕ್ಚುಲಿ 1 o'clock ಸ್ಟಾರ್ಟ್ ಮಾಡ್ತಾರೆ ಪೂಜೆ. ಸ್ನಾನ ಮಾಡಿ ಸಮಥಿಂಗ್ 5 o'clock ಅನ್ನೋಷ್ಟರಲ್ಲಿ ಮುಗಿದೋಗುತ್ತೆ ಗೈಸ್. ಸೊ ಲೆಟ್ಸ್ ಗೋ, ಏನೇನಾಗುತ್ತೆ ಅಂತ ಕ್ಯಾಪ್ಚರ್ ಮಾಡಿ ಟ್ರೈ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಮಹಾಮಾತೆ ದುರ್ಗಮ್ಮ ಗೋಯಿಂಗ್ ಆನ್ ಹರ್ ವರ್ಕ್. ಸೊ ಗೈಸ್, ಇದೆಲ್ಲ ಕ್ಲೀನ್ ಆಗಿದೆ, ಆ್ಯಂಡ್ ಆಯಿತು. ಆ್ಯಂಡ್ ಕೋಟಿಕ ಗುಡಿಸ್ತಾ ಇದ್ದಾರೆ. ಅನಂತ್ ಪಟನ್ ಅವರು, ಕೀರ್ತಿಯವರು ಮಾಡುತ್ತಿದ್ದಾರೆ. ನಾನು ತಿರುಗಿ ಹೋಗೋಕ್ಕಾಗಲ್ಲ, ನನಗೆ ಕೆಲಸ ಇದೆ. ಶಕ್ತಿಶಾಲಿ ಕೀರ್ತಿಯವರು ಸಾಧಿಸಿದ್ದಾರೆ. ಸಕ್ಸಸ್. ಅಣ್ಣ ತಂಗಿ ಸೇರಿ ಮಾಡಿರುತ್ತಿರುವ ಈ ಕೆಲಸಕ್ಕೆ ಜಯವಾಗಲಿ. ಅಣ್ಣ ಫುಲ್ ಹಾರ್ಡ್ ವರ್ಕ್, ಫುಲ್ ಬೆನ್ನೆಲ್ಲ ಚೆನ್ನಾಗಿರ್ಬೇಕಲ್ಲ ಗೈಸ್. ನಿಮ್ಗೆ ಅರ್ಥ ಆಯ್ತಾ? ಮುಖ ಕಾಣಿಸ್ತಿದೆ ಅಂತೆ, ನೀ ಲೈಕ್ ತೊಳೆದಿರೋ ಇದಕ್ಕೆ ಅಷ್ಟು ಸಕ್ಕತ್ತಾಗಿ. ಅಣ್ಣ ತಂಗಿ ನೋಡಿ ಗೈಸ್. ನನ್ನ ಬಗ್ಗೆ ಏನೋ ಬಂತು ಅಲ್ಲ, ಇಲ್ಲಿ ನನಗೂ ರುಬ್ಬತ್ತೈತೆ ಒಳಗ. ಕೀರ್ತಿಯವರು, ಅಣ್ಣವರು ಎಲ್ಲರೂ ಸೇರಿ ಮಾಡುತ್ತಿರುವ ಈ ಕೆಲಸಕ್ಕೆ
ಗೈಸ್ ಲಕ್ಷ್ಮೀ ಪಾದಕ್ಕೆ ನನ್ನ ಪಾದ ಇಡೋಣ ಅಂತಿದ್ದಾರೆ. ಹೋಮ್ ಕಮಿಂಗ್ ಲಕ್ಷ್ಮಿ ರಂಗೋಲಿ. ಹಾ 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 ಓಮ್ ಕಮಿಂಗ್ ಲಕ್ಷ್ಮೀ ರಂಗೋಲಿ. ಹೋಮ್ ಕಮಿಂಗ್ ಲಕ್ಷ್ಮೀ ರಂಗೋಲಿ. ಹಂಗೆ ಸರ್ಚ್ ಮಾಡಿ ಇಂಥ ಒಂದು ರಂಗೋಲಿಯನ್ನು ಹುಡುಕಿದ್ದಾರೆ. ಇವರಿಗೆ ನಮ್ಮ ಕೀರ್ತಿಯವರು ಎಕ್ಸ್ಪರ್ಟ್ ಗೈಸ್ ರಂಗೋಲಿಯಲ್ಲಿ. ಅಂತ ಟಾರ್ ರೋಡ್ ಆಯ್ತದು. ಆಹಾ ಇವರು ಗೈಸ್ ಎಲ್ಲ ವೆರಿಫೈ ಮಾಡಿ ಚೆನ್ನಾಗೈತಾ ಇಲ್ಲ ಅಂತ ಹೇಳೋರು. ಇವರು ಹೆಲ್ಪ್ ಮಾಡಕ್ಕೆ ಬಂದಿರೋ ಅಕ್ಕ. ಇವರು ಮೇನ್ ಹೆಡ್ ಇದಕ್ಕೆಲ್ಲ. ಯಾ ನಾನೇ ಮೇನ್ ಹೆಡ್, ನಾ ಕಾಣಿಸಲ್ಲ ಬಿಡು. ಸೊ ರಂಗೋಲಿ ಎಲ್ಲ ಕಂಪ್ಲೀಟ್ ಆಗಿದೆ ಗೈಸ್. ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇಬ್ಬರು ಅಪ್ಪಂಬಿಟ್ಟಿದ್ದಾರೆ ಆಲ್ರೆಡಿ. ಐ ಥಿಂಕ್ ಇದು ಅಷ್ಟು ಪ್ರಾಪರಾಗಿ ಕಾಣಿಸ್ತಿಲ್ಲ. ನಾನು ಐಫೋನ್ ವರ್ಷನ್ ಫೋಟೋನ ಹಾಕಿರ್ತೀನಿ ಗೈಸ್ ಡಿಸ್ಪ್ಲೇಗೆ, ನೋಡಿ. ಇಟ್ ಈಸ್ ಗುಡ್. ಇದನ್ನು ಹೇಗೆ ಸರ್ಚ್ ಮಾಡಿದ್ದಾರೆ ಅಂತ ಕೀರ್ತಿ ಬಾಯಿಂದನೇ ಕೇಳೋಣ. ಅದು ಅಣ್ಣ ಇನ್ಸ್ಟಾ ಒಳಗೆ ಹೋಮ್ ಕಮಿಂಗ್ ವರಮಹಾಲಕ್ಷ್ಮಿ ಅಲ್ಲ ಹೋಮ್ ಕಮಿಂಗ್ ಲಕ್ಷ್ಮಿ, ಹೋಮ್ ಕಮಿಂಗ್ ಲಕ್ಷ್ಮಿ ರಂಗೋಲಿ ಅಂತ ಹಾಕಿದ್ದಕ್ಕೆ ವಿ ಗಾಟ್ ದಿಸ್ ಒನ್. this Search is done by Anant Raj Patan. and Hedji is done by that Hedji. This pada is also done by Anant Raj Patan. ನಿಮಗೆ ಪಾದ ಇಲ್ಲಿ ಕಾಣಿಸ್ತಿದ್ಯಾ? ದಿಸ್ ಪಾದ, ಪುಟ್ ಪಾದ. ಥ್ಯಾಂಕ್ ಯು ಫಾರ್ ಯುವರ್ ಡೆಡಿಕೇಶನ್ ಆ್ಯಂಡ್ ನೌ ಗೆಟ್ ಇನ್ ಟು ಯುವರ್ ವರ್ಕ್ ಇನ್ಸೈಡ್. ಐ ಡನ್ ಎವ್ರಿಥಿಂಗ್ ಔಟ್ಸೈಡ್ ಆಲ್ಸೋ ಇನ್ಸೈಡ್. ಸೊ ಗೈಸ್ 2:15 ಆಗಿದೆ ಆ್ಯಂಡ್ ನಾವೆಲ್ಲ ಇನ್ನೂ ಎಚ್ಚರಿದ್ವಿ. ಅಮ್ಮ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ರು ಕೂಡ. ಸೊ ದೆನ್ ಇದು ಆಗಿತ್ತು ಇವತ್ತಿನ ಪ್ರಿಪ್ರೇಷನ್ ವ್ಲಾಗ್ ಆ್ಯಂಡ್ ಆಲ್ಸೋ ನಮ್ಮ ಅಕ್ಕ ಬರ್ತ್ಡೇ ವ್ಲಾಗ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಯಾವ ಥರ ನಾವು ಹಬ್ಬ ಮಾಡಿದ್ವಿ ಅಂತ ತೋರಿಸ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೀ ಆ್ಯಂಡ್ ಸಪೋರ್ಟಿಂಗ್ ಮೀ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್.